ಬ್ರೇಕ್ಫಾಸ್ಟ್ಗೆ ಫಿಶ್ ಕರಿ, ಇಡ್ಲಿ ಹಾಗೆ ಪಾವಿತ್ತು. ಇವ್ರು ಬೆಳಿಗ್ಗೆ 3 ಗಂಟೆಗೆ ಎದ್ದೋಗಿ ಫಿಶ್ ಎಲ್ಲ ತರಕ್ಕೆ ಹೋಗಿದ್ದಾರೆ. ಫಾದರ್, ನನ್ನ ಬ್ರದರ್ ಹಾಗೆ ಹಸ್ಬೆಂಡ್ ಕೂಡ ಹೋಗಿದ್ರು ಅವ್ರ ಜೊತೆ ಕಾರಲ್ಲಿ. ಅವರು ಅಲ್ಲಿಂದ ಫಿಶ್ ತಂದು ಫಿಶ್ ಕರಿ ಮಾಡಿದ್ರು. ತುಂಬ ಟೇಸ್ಟಿಯಾಗಿತ್ತು. ನಾವು ಎದ್ದೇಳೋ ಮುಂಚೆನೇ ನಮ್ಮ ಫಾದರ್ ಅಂಕಲ್ ಫಿಶ್ ಕರಿ ಎಲ್ಲ ರೆಡಿ ಮಾಡಿಟ್ಟಿದ್ರು. ಇಲ್ಲಿ ನಿಮಗೆ ವೆರೈಟಿ ಆದ ಫಿಶ್ ಸಿಗುತ್ತೆ, ಯಾವ ರೀತಿ ಬೇಕೋ ಆ ಥರ ಅವ್ರು ಎಕ್ಸ್ಪೋರ್ಟ್ ಮಾಡ್ತಾರೆ ಮತ್ತು ಇಲ್ಲೂ ಕೂಡ ಸೇಲ್ ಮಾಡ್ತಾರೆ. ಕಮ್ಮಿ ರೇಟಿಗೆ ಸಿಗುತ್ತೆ. ನೀವು ಬೆಳಿಗ್ಗೆನೇ ಹೋದರೆ ಇದನ್ನು ಆಮೇಲೆ ಮಾರ್ಕೆಟಿಗೆಲ್ಲ ಸೇಲ್ ಮಾಡ್ತಾರೆ, ಸ್ವಲ್ಪ ಜಾಸ್ತಿ ಪ್ರೈಸ್ ಹೋಗುತ್ತೆ. ಇಲ್ಲೋದ್ರೆ ನಿಮಗೆ ಬಲ್ಕಲ್ಲಿ ಸಿಗುತ್ತೆ, 2 kg 3 kg ಒಳ್ಳೊಳ್ಳೆ ಫಿಶ್ಶು, ಪ್ರಾನು, ಕ್ರ್ಯಾಬು, ಅಂಜಲ್ಲು, ಈ ಥರ ವೆರೈಟಿ ಫಿಶ್ ಸಿಗುತ್ತೆ. ಹೇಗೆ ಮ್ಯಾಂಗ್ಳೂರಲ್ಲಿ ಸಿಗುತ್ತೆ ಅದೇ ರೀತಿ ಇಲ್ಲೂ ಕೂಡ ಇದು ಮಾಡ್ತಾರೆ. ತುಂಬ ಚೆನ್ನಾಗಿರುತ್ತೆ. ವೆರೈಟಿ ಫಿಶ್ ಎಲ್ಲ ತೊಗೊಂಡ್ಬಂದಿದ್ದೀರಿ ಇವರು. ನೀವು ಕೂಡ ನೋಡಿ ಯಾವ ಥರ ಫಿಶ್ ಇದೆ. ಹಾಗೆ ನೀವು ಅಲ್ಲೇ ಫಿಶ್ ತೊಗೊಂಡ್ರೆ ಅವರೇ ಕ್ಲೀನ್ ಮಾಡಿ ಕೂಡ ಕೊಡ್ತಾರೆ. ನೀವು ಆರಾಮಾಗಿ ಕ್ಲೀನ್ ಮಾಡ್ಕೊಂಡು ತೊಗೊಂಡ್ಬರ್ಬೋದು. ನೀವು ರೂಮೆಲ್ಲ ಮಾಡ್ಕೊಂಡಿದ್ದೀರ ಅಂದರೆ ಅಡುಗೆ ಮಾಡೋಕ್ಕೆಲ್ಲ ಈಸಿ ಆಗುತ್ತೆ. ನಮ್ಮ ಥರ ನಾವು ಪ್ರಾನ್ ಎಲ್ಲ ತೊಗೊಂಡಿದ್ದು ಎಲ್ಲ ಅಲ್ಲೇ ಕುಕ್ ಮಾಡೋಕ್ಕಂತ. ಈಗ 2-3 ಥರ ಫಿಶ್ ಎಲ್ಲ ತೊಗೊಂಡು ಬಂದಿದ್ರು. ಈಗ ನೀವು ನೋಡ್ಬೋದು ಎಷ್ಟು ಫಿಶ್ ವೆರೈಟಿ ಇದೆ ಅಂತ. रिपोर्टर लोगों को मालूम नहीं पड़ता। चूदी के आरशी सुशी मारिमोटो ಕುಕ್ ಮಾಡ್ಕೊಳ್ಳಿಕ್ಕೆ ಪ್ರಾನ್, ಮದ್ಮಲ್ ಮೀನು, ಅಂಜಲ್ ಹಾಗೆ ಕ್ರ್ಯಾಬ್ ಎಲ್ಲ ತೊಗೊಂಡು ಬಂದಿದ್ರು. ಪ್ರಾನ್ ಕೂಡ ತುಂಬ ಚೆನ್ನಾಗಿತ್ತು. ದೊಡ್ಡ ದೊಡ್ಡ ಪ್ರಾನ್ ಎಲ್ಲ ತೊಗೊಂಡ್ಬಂದಿದ್ರು. ತುಂಬ ಹಾಯ್ ಫ್ರೆಂಡ್ಸ್, ನಾವೀಗ ಬೆಸಿಲಿಕಾ ಬಾಮ್ ಜೀಸಸ್ಗೆ ಹೋಗ್ತಾ ಇದ್ದೀವಿ. ಹಾಯ್ ರೋನು, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಲಿಯರ್. ಇವಾಗ ಹಾಯ್, ಗುಡ್ ಮಾರ್ನಿಂಗ್ ಲಿಯರ್. ಇದು ಚರ್ಚ್ ನಾವಿದ್ದಿದ್ವಲ್ಲ ಪ್ಲೇಸ್ ಆ ಕಡೆ. ಗುಡ್ ಮಾರ್ನಿಂಗ್ ಅಮ್ಮ. ಗುಡ್ ಮಾರ್ನಿಂಗ್ ಬಂಗಾರಿ. ಬನ್ನಿ ಹೋಗೋಣ. In 100 ಬೆಳಿಗ್ಗಿನ ಬ್ರೇಕ್ಫಾಸ್ಟ್ ಪಾವ್, ಫಿಶ್ ಕರಿ ಇವರೆಲ್ಲ ಬೆಳಿಗ್ಗೆನೇ ಹೋಗ್ಬಿಟ್ಟು ಸ್ವಲ್ಪ ಕೆಮ್ಮಿದೆ ಪಾಪಿಗೆ ಅಂತ ಹೇಳೋಕ್ಕಾಗಲ್ಲ. ಬೆಳಿಗ್ಗಿನ ಬ್ರೇಕ್ಫಾಸ್ಟಿಗೆ ಫಿಶ್ ಕರಿ ಹಾಗೆ ಪಾವ್ ಇಲ್ಲಿ ತುಂಬ ಚೆನ್ನಾಗಿರುತ್ತೆ, ಡಿಫ್ರೆಂಟ್ ಆಗಿರುತ್ತೆ. ರೋಹನ್, ಫಾದರು ಹಾಗೆಯೇ ನನ್ನ ಬ್ರದರ್ ಹೋಗಿ ಫಿಶ್ ತೊಗೊಂಡು ಬಂದರು. ಫಿಶ್ ಮಾರ್ಕೆಟಿಗೆ ಹೋಗಿ ಆ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಫುಲ್ಲು ಫಿಶ್. ಹಾಗೆ ಬೆಳಿಗ್ಗೆ ಫಿಶ್ ಕರಿ ತಿನ್ಕೊಂಡು ಈಗ ಹೋಗ್ತಿದ್ದೀವಿ ಹೊರಗಡೆ. ಬನ್ನಿ ನನ್ನ ಜೊತೆ ನೀವು ಕರ್ಕೊಂಡು ಹೋಗ್ತೀನಿ. ಎಲ್ಲ ರೀತಿ ಬರಬೇಕು. ಮೇಲೆ देख लो ना लेरा ವೇಟ್ ಮಾಡ್ತಾ ಇದ್ದೀವಿ. ನೋಡಿ ಎಷ್ಟು ಜನ ಇದ್ದಾರೆ ಹಿಂದೆ ಮುಂದೆ ಪ್ರಾಣಿ. ಅಯ್ಯವಾ ಎಷ್ಟು ಜನ ಕ್ರೌಡ್ ಇದ್ದಾರೆ ನೋಡಿ. ತುಂಬ ಫುಲ್ ಕ್ಯೂ, ಲೈನ್ ಹೋಗ್ಬೇಕಿದೆ.
ನೋಡ್ಕೊಂಡು ಈಗ ಹೊರಗಡೆ ಹೋಗ್ತಾ ಇದ್ದೀವಿ. ವಿಸಿಟಿಂದ ತುಂಬ ರಶ್ ಇತ್ತು. ನಮಗೊಬ್ರು ಹೆಲ್ಪ್ ಮಾಡಿದ್ರು, ಹಾಗಾಗಿ ಸ್ವಲ್ಪ ಹೆಲ್ಪ್ ಆಯಿತು. ಇಲ್ಲ ಅಂದಿದ್ರೆ 5 o'clock ತನಕ ಆದರೂ ನಮ್ದು ಆಗ್ತಾ ಇದ್ದಿಲ್ಲ. ಚೆನ್ನಾಗಾಯ್ತಾ? ಖುಷಿ ಆಯ್ತಾ ನೋಡಿ? ತುಂಬ ರಶ್ ಇತ್ತಲ್ಲ. ನಾವು ಹೋಗಿದ್ದಕ್ಕೆ 5 o'clock ಆದರೂ ಆಗ್ತಾಯಿದ್ದಿಲ್ಲ, ಅಷ್ಟು ಕ್ಯೂ ಇತ್ತು. ಹಾಯ್, ಈಗ ಫೈನಲಿ ಮಿಕ್ಸ್ ಮಾಡಿದ್ರು, ತುಂಬ ಖುಷಿ ಆಯಿತು. ಈಗ ಮನೆಗೆ ಹೋಗ್ತಾ ಇದ್ವಿ. ಮನೇಲಿ ಊಟ ಅರೇಂಜ್ಮೆಂಟ್ ಮಾಡಿದ್ದಾರೆ, ಅಲ್ಲಿ ಹೋಗಿ ಊಟ ಮಾಡ್ತೀವಿ. ಓಕೆನಾ? ಫುಲ್ ಟ್ರಾಫಿಕ್ ಜಾಮು. ನಾವು ಕೂಡ ನಡ್ಕೊಂಡು ಹೋಗ್ತಾ ಇದ್ವಿ. ತುಂಬ ದೂರ ಇದೆ ನಡೀಲಿಕ್ಕೆ. ಒಂದು ಎಂಟ್ರಿ ಒಂದು ಕಡೆ, ಎಕ್ಸಿಟ್ ಒಂದು ಕಡೆ, ತುಂಬ ಇದೆ ನಡೀಲಿಕ್ಕೆ. ಈಗ ನಡ್ಕೊಂಡು ಹೋಗ್ತಾ ಇದ್ದೀವಿ ನಮ್ಮ ಕಾರ್ ಪಾರ್ಕಿಂಗ್ ಕಡೆಗೆ. ಬೇಬೀಸ್ ಸೋಡಾ ಮಾಡ್ತಿದ್ದಾರಲ್ಲ, ಸೋಡಾ ಕುಡಿಯೋಣ ಅಂತ ಬಂದಿದ್ದೀವಿ. ಸೋಡಾ ಚೆನ್ನಾಗಿದೆಯಾ? ಬೆಳಗಾಂ ಅವರಂತೆ, ಇಲ್ಲಿ ಚಚ್ಚೊಂದು ಶಾಪ್ ಇದೆ, ಎಲ್ಲ ಬಂದಿದೆ, ಬನ್ನಿ ಸೋಡಾ ಕುಡೀರಿ, ಚೆನ್ನಾಗಿದೆ ಟೇಸ್ಟ್. ಈ ವೆದರ್ಗೆ ಚೆನ್ನಾಗಿದೆ. ಹಾಯ್ ಬಾಬು. ಹಾಯ್. ಬೋಂಡಾ ಪ್ರಿಯಲ್ಲ, ಬೋಂಡಾ ಟು. ಇಲ್ಲಿ ಬಂದರೆ ನಿಮಗೆ ಒಳ್ಳೆ ಗೋವನ್ ಸಾಸೇಜ್ ಬ್ರೆಡ್ ಸಿಗುತ್ತೆ. ಯಾರು ಟೇಸ್ಟ್ ಮಾಡೋದು ಇಲ್ಲಿ ಬಂದು ಮಾಡಿ, ತುಂಬ ಚೆನ್ನಾಗಿದೆ. ಚರ್ಚಿಂದ ಮುಂದೆ ಬಂದು ನಿಮ್ಗೆ ಹೋಗೋ ತಿಂಗಳ ಪಾರ್ಕಿಂಗಲ್ಲಿ ಲೆಫ್ಟ್ ಸೈಡಲ್ಲಿ ಇದೆ, ರೈಟ್ ಸೈಡಲ್ಲಿ ತುಂಬ ಚೆನ್ನಾಗಿದೆ. ಬಂದು ಟೇಸ್ಟ್ ಮಾಡಿ. ಓಕೆನಾ? ಥ್ಯಾಂಕ್ ಯು. ಚರ್ಚೆಲ್ಲ ವಿಸಿಟ್ ಮಾಡಿ ಮನೆಗೆ ಬಂದು, ಮನೇಲಿ ಕುಕ್ ಎಲ್ಲ ಮಾಡಿಟ್ಟಿದ್ರು. ಮಧ್ಯಾಹ್ನ ಲಂಚಿಗೆ ತುಂಬ ವೆರೈಟಿ ಲಂಚ್ ಎಲ್ಲ ರೆಡಿ ಮಾಡಿಟ್ಟಿದ್ರು. ಅದೆಲ್ಲ ಊಟ ಮಾಡಿ ತುಂಬ ಹೆಮ್ಮೆಯಾಗಿತ್ತು ಊಟ ಕೂಡ. ಊಟ ಮಾಡಿ ಈಗ ಬೀಚಿಗೆ ಹೋಗೋಣ ಅಂತೇಳಿ ನಮ್ಮ ಫ್ಯಾಮಿಲಿ ರೆಡಿಯಾಗಿದ್ದೀವಿ. ಫಾದರ್ ಮತ್ತು ಬ್ರದರ್ ಅವರೆಲ್ಲ ಹೊರಗಡೆ ಹೋಗ್ಲಿಕ್ಕಿತ್ತು ಬೇರೆ ಪ್ಲೇಸಿಗೆ, ಹಾಗಾಗಿ ಅಲ್ಲಿಗೆ ಹೋದರು. ನಾವು ಎಲ್ಲ ಊಟ ಎಲ್ಲ ಮುಗಿಸಿ ಈಗ ಬೀಚಿಗೆ ಹೋಗೋಣ ಅಂತೇಳಿ ಬೀಚಿಗೆ ರೆಡಿ ಆಗ್ತಾ ಇದ್ದೀವಿ. ಮನೆಗೆ ಬಂದು ಅವ್ರ ಮನೆಯಿಂದ ಊಟ ಮುಗಿಸಿ ಮನೆಗೆ ಬಂದು ಬೀಚಿಗೆ ರೆಡಿ ಆಗ್ತಿದ್ದೀವಿ ಈಗ. ಹಾಯ್, ನಾವೀಗ ಬೀಚಿಗೆ ಹೊರಟಿದ್ದೀವಿ. ಬೀಚ್ ಔಟ್ಫಿಟ್. ಹಾಯ್, going to beach. The beach happy? Going to the beach. 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 Happy birthday. Hey Papa, eating sugar. No Papa. Telling dash. No Papa. Papa. ಹಾಯ್, ದ ಬೀಚ್. ಕಾರ್ ಪಾರ್ಕ್ ಮಾಡಿ ಬೀಚ್ ಹತ್ರ ಹೋಗ್ತಾ ಇದ್ದೀವಿ. सनसेट मात पडून गायला सनसेट पडवा सनगया मला सनगया आता भीतर जाता तसे सनसेट जाते दोरिया भीतर जाता दोरिया भीतर जाता करेक्ट टाइम बोलल्या बडा
ಓಡ್ಲಾರ लेरा राव राव असं नका लेर राव Wow, we didn't do anything inside. ನಾವು ಈ ಬೀಚಿಗೆ ಸನ್ಸೆಟ್ ನೋಡಲಿಕ್ಕಂತಲೇ ಬಂದಿದ್ದು. ತುಂಬ ಚೆನ್ನಾಗಾಯಿತು. ನಮಗೆ ಫುಲ್ ಸನ್ಸೆಟ್ ಕೂಡ ಸಿಕ್ತು ನೋಡಲಿಕ್ಕೆ. ಹಾಗೆ ಮಕ್ಕಳು ಕೂಡ ಸ್ವಲ್ಪ ಹೊತ್ತು ಆಟ ಆಡಿದರು. ಪಾಪುಗೆ ಸ್ವಲ್ಪ ಶೀತ ಕೆಮ್ಮಾಗಿದ್ದರಿಂದ ಸೂಪ್ ಏನಾರು ಕುಡಿಯೋಣ ಅಂತೇಳಿ ಇಲ್ಲಿ ಸ್ಟಾರ್ ಫಿಶ್ ಶಾಕ್ ಅಂತಿದೆ, ಅಲ್ಲಿಗೆ ಹೋಗಿದ್ದು. ಇಲ್ಲಿ ಸೀ ಫುಡ್ ಸೂಪ್ ಎಲ್ಲ ಸಿಗುತ್ತೆ, ಹಾಗೆ ವೆರೈಟಿ ಫುಡ್ಡು ಸಿಗುತ್ತೆ. ನಾವು ಫುಡ್ ಏನು ಟ್ರೈ ಮಾಡಲಿಲ್ಲ. ನಾವು ಫ್ರೆಂಚ್ ಫ್ರೈಸ್ ಹಾಗೆ ಸೂಪ್ ತೊಗೊಂಡು ತುಂಬ ಚೆನ್ನಾಗಿತ್ತು. ನಮಗೆ ಫಿಶ್ ತಾಳಿ ಟ್ರೈ ಮಾಡಲಿಕ್ಕಿತ್ತು. ಅವ್ರ ಹತ್ರ ಕೇಳ್ದು ಎಲ್ಲಿ ನಿಮಗೆ ಫಿಶ್ ತಾಳಿ ಎಲ್ಲ ಚೆನ್ನಾಗಿ ಸಿಗುತ್ತೆ ಇಲ್ಲಿ ಅಂತ. ಅದಕ್ಕೆ ಮ್ಯಾರೋಡಿಲ್ ವರ್ಣ ಅಂತೆಲ್ಲ ಒಂದು ಪ್ಲೇಸ್ ಅಂತ ಹೇಳಿದರು. ನಾನು ನಿಮ್ಗೆ ಅಲ್ಲಿ ತೋರಿಸ್ತೀನಿ ನೆಕ್ಸ್ಟ್ ಹೋದಾಗ. ಅಲ್ಲಿ ಫಿಶ್ ತಾಲಿ ಎಲ್ಲ ಚೆನ್ನಾಗಿ ಸಿಗುತ್ತೆ ಮೇಡಮ್, ಹೋಗಿ ಅಂತ ಹೇಳಿದರು. ಹಾಗೆ ಅಕ್ವೇರಿಯಂ ಕೂಡ ಇದೆ, ಮಕ್ಕಳಿಗೆ ಏನಾದರೂ ತೋರಿಸ್ಲಿಕ್ಕೆ ಫಿಶ್ ಅಂತ. ಆದರೆ ಆಲ್ಮೋಸ್ಟ್ ನಾವು ಹೋಗೋತ್ತಿಗೆ ಲೇಟಾಗಿ ಹೋಗಿತ್ತು. ಅದು ಬೆಳಗ್ಗೆ 10 o'clock ಇಂದ 7 o'clock ತನಕ ಓಪನ್ ಅಂತೆ. ನಾವು ಇಲ್ಲೇನೆ 7:30 ಆಗೋಗಿತ್ತು ಹೋಗೋತ್ತಿಗೆ, ಹಾಗಾಗಿ ಆಗಲಿಲ್ಲ. ಸೂಪ್ ಎಲ್ಲ ತುಂಬ ಚೆನ್ನಾಗಿತ್ತು, ಅದನ್ನು ಕೂಡ ಎಂಜಾಯ್ ಮಾಡಿ ನೆಕ್ಸ್ಟ್ ನಾವು ಅಲ್ಲಿ ಫಿಶ್ ತಾಲಿ ಊಟ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಆರೋಸಿಂ ಬೀಚಿಗೆ ಬಂದಿದ್ದು. ಇಲ್ಲಿ ಶಾಕ್ ಇದೆ, ಅಲ್ಲಿ ಸೂಪ್ ಎಲ್ಲ ಕುಡಿದು ತುಂಬ ಚೆನ್ನಾಗಿತ್ತು, ಟೇಸ್ಟಿಯಾಗಿತ್ತು. ಇದು ವಾಸ್ಕೋ ಹತ್ರ ಇದೆ, ಸ್ಟಾರ್ ಫಿಶ್ ಶಾಕ್. ಸ್ಟಾರ್ ಫಿಶ್ ಶಾಕ್. ಶಾಕ್ ಆಯ್. ಸೂಪ್ ಚೆನ್ನಾಗಿತ್ತಾ? ಸೂಪ್ ಚೆನ್ನಾಗಿತ್ತಾ? ಸೂಪರ್, ತುಂಬ ಟೇಸ್ಟಿಯಾಗಿತ್ತು ಸೀ ಫುಡ್ ಫಿಶ್. I'm going to the boat. Let's go. ಗೋ ಗೋ. ಕಮ್. ನಡ್ಕೊಂಡು ಹೋಗ್ತಾ ಇದ್ದೀವಿ ಬೀಚಿಂದ. ಗಂಗಾ Marina Fish Aquarium. Go baby.
ಈ ವಿವಾ ಫಿಶ್ ಬಳೆ ರಿಯಲ್ ಫಿಶ್ ನೀವು ಯಾವ ಫಿಶ್ ಚೂಸ್ ಮಾಡ್ತೀರ ಅದನ್ನು ಮಾಡಿಕೊಡ್ತಾರೆ. ಹೇಗಿದೆ ಊಟ? ಸೂಪರ್ ಆಗಿದೆ ಅಲ್ಲ? ಫಿಶ್ ಥಾಲಿ, ಫುಲ್ ಫಿಶ್ ಥಾಲಿ ಕೊಟ್ಟಿದ್ದಾರೆ. ವೆರೈಟಿ ಫಿಶ್ ಕರಿ, ಇದೇನು ಬೊಡ್ಕ ಕರಿ ಅಂತಾರೆ, ಇದು ಪ್ರಾನ್, ಇದು ಬೊಂಡಾಸು, ಸ್ವೀಟ್ ಕೊಟ್ಟಿದ್ದಾರೆ, ಪಿಂಡಿದು ಜ್ಯೂಸು, ಇದು ಪ್ರಾನ್ ಚಟ್ನಿ, ಇದು ಬ್ರಿಂಜಾಲ್ ಚಟ್ನಿ ಕೊಟ್ಟಿದ್ದಾರೆ, ರೋಟಿ, ಫಿಶ್ ಫ್ರೈ ಇದೆ, ಅಂಜಲ್ ಫಿಶ್ ಫ್ರೈ ರೈಸ್ ಸೂಪರ್ ಆಗಿದೆ. ಯಾರು ಬಂದರೆ ನಾನು ಇದು ಲೊಕೇಶನ್ ಹಾಕಿರ್ತೀನಿ, ಟ್ರೈ ಮಾಡಿ ಓಕೆನಾ? ತುಂಬ ಟೇಸ್ಟಿಯಾಗಿದೆ. ವಾಸ್ಕೋ ಕಡೆ ಎಲ್ಲ ಬಂದರೆ ಇದನ್ನು ಮಾತ್ರ ಮಿಸ್ ಮಾಡಬೇಡಿ. ತುಂಬ ಅಡ್ರೆಸ್ ಲೊಕೇಶನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಬೊಂಡಾಸ್ ಫ್ರೈ ರಾವು ಇದರಲ್ಲಿ ರಾವು ಸೊ ಮಚ್. ಫೈನಲಿ ಎಮ್ಮಿ ಡಿನ್ನರ್ ಫಿಶ್ ಥಾಲಿ ಸೂಪರ್ ಆಗಿತ್ತಲ್ಲ ಊಟ? ಫುಲ್ ಹೋಗಿ ಮಲ್ಕೊಳ್ಳೋದಾಗ ಅಷ್ಟು ಚೆನ್ನಾಗಿತ್ತು ಊಟ. ಯಾರು ಬಂದರೆ ಟ್ರೈ ಮಾಡಿ, ನಾನು ಲೊಕೇಶನ್ ಡಿಸ್ಕ್ರಿಪ್ಷನ್ ಆಗಿರ್ತೀನಿ ಓಕೆನಾ? ಫುಲ್ ಲೈಟಿಂಗ್, ಕ್ರಿಸ್ಮಸ್ ಲೈಟಿಂಗ್. ಗೋವಾ ಬಂದರೆ ಕ್ರಿಸ್ಮಸ್ ಟೈಮಲ್ಲಿ ನಾನು ಫಸ್ಟ್ ಟೈಮ್ ಹೋಗ್ತಿರೋದು ಈ ಥರ. ಫುಲ್ ಎಲ್ಲ ಮನೆಗೂ ಲೈಟಿಂಗ್ ಲೈಟಿಂಗ್ ಲೈಟಿಂಗ್, ಫುಲ್ ಲೈಟಿಂಗ್, ಸೂಪರ್ 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 ಲೈಟಿಂಗ್ಸ್. Your destination is on the left. ಓಕೆ, ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಿದ್ದೀನಿ. ವಿಡಿಯೋ ನಿಮಗೆ ಲೈಕ್ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು. ಕೀಪ್ ವಾಚಿಂಗ್ ಫಾರ್ ಮೋರ್ ವಿಡಿಯೋಸ್.